ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಮನೆ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, HSTR ನೋಟಿಫಿಕೇಶನ್ ಇದೀಗ ಪ್ರಕಟಗೊಂಡಿದೆ. ಬೆಳಗಾವಿ ಡಿವಿಷನ್ನಲ್ಲಿ ಈಗ ಟೋಟಲ್ ಪೋಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕ್ವಾಲಿಫಿಕೇಶನ್ ಏನು, ವಯೋಮಿತಿ, ಎಕ್ಸಾಮ್ ಪ್ಯಾಟರ್ನ್, ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ. HSTR ನೋಟಿಫಿಕೇಶನ್ ಪ್ರಕಟವಾದ ದಿನಾಂಕ 11 ಆಗಸ್ಟ್ 2026. ನೋಡಿ ಸ್ನೇಹಿತರೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಸ್ಟ್ ತಿಂಗಳು 18ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 7 ಸೆಪ್ಟೆಂಬರ್ 2026. ಸ್ನೇಹಿತರೆ, ಈಗ ಟೋಟಲ್ ಪೋಸ್ಟ್ ಎಷ್ಟಿದೆ ಅದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಕ್ರಮ ಸಂಖ್ಯೆ, ಹುದ್ದೆಗಳ ವಿವರ, ಹುದ್ದೆಗಳ ಸಂಖ್ಯೆ. ನೋಡಿ, ಕನ್ನಡ ಭಾಷೆಯಲ್ಲಿ 192, ಆಂಗ್ಲ ಭಾಷೆ 205 ಪೋಸ್ಟ್ ಇದೆ ಸ್ನೇಹಿತರೆ. ಹಾಗೆ ಕಲಾ ಶಿಕ್ಷಕರು ಇದರಲ್ಲಿ 90, ಇದು ಕನ್ನಡ ಮಾಧ್ಯಮ. ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮದಲ್ಲಿ 134 ಪೋಸ್ಟ್ ಇದೆ. ಹಾಗೆ ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮದಲ್ಲಿ 75 ಪೋಸ್ಟ್ ಇದು. ಜೀವ ವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮದಲ್ಲಿ 91, ಒಟ್ಟು 787 ಪೋಸ್ಟ್ಗಳಿದೆ. ಅದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳು ಟೋಟಲ್ ಆಗಿ 44. ಒಟ್ಟಾರೆಯಾಗಿ ಟೋಟಲ್ ಪೋಸ್ಟ್ 831 ಪೋಸ್ಟ್ಗಳಿಗೆ HSTR ನೋಟಿಫಿಕೇಶನ್ ಆಗಿದ್ದು, ಈ ಒಂದು 831 ಪೋಸ್ಟ್ಗಳಿಗೆ ಅರ್ಜಿಯನ್ನ ಇದೇ ತಿಂಗಳು ಆಗಸ್ಟ್ 18ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿಕ್ಕೆ ಈ ಒಂದು 831 ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ನೀವು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿಕೊಂಡು ಅದರ ಒಂದು ಪಾಸ್ವರ್ಡ್ ಅನ್ನು ನೀವು ನೀಟಾಗಿ ಸೇಫ್ ಆಗಿ ಇಟ್ಕೋಬೇಕಾಗುತ್ತೆ. ಸೆಪ್ಟೆಂಬರ್ 10ರಂದು ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಪಾವತಿಸಿರುವಂತಹ ಫೀಸ್ ಪೇಮೆಂಟ್ ಖಚಿತಪಡಿಸಿಕೊಳ್ಳಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 10ರವರೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇದು ನಿಮಗೆ ತಿಳಿದಿರಲಿ. ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಈ ಒಂದು HSTR ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕುವಂತಹ ಕ್ಯಾಟಗರಿ ವೈಸ್ ಅಭ್ಯರ್ಥಿಗಳಿಗೆ ಫೀಸ್ ಎಷ್ಟಿದೆ ಅದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ತಿಳಿಸಿರುವಂತೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತೆ ಅವರಿಗೆ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ 750, ಅದೇ ಒಂದೇ ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 1125 ಫೀಸ್ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ SC ST ಹಾಗೆ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ಫೀಸ್ ಪೇಮೆಂಟ್ ಇರುತ್ತೆ. ಅದೇ ಒಂದೇ ವೃಂದದ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಒಟ್ಟು 750 ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಆದರೆ ಇಲ್ಲಿ ಪಾವತಿಸುವ ಒಂದು ಶುಲ್ಕವನ್ನು ಯಾವುದೇ ಒಂದು ಕಾರಣಕ್ಕೂ ಹಿಂಪಡೆಯಲಾಗುವುದಿಲ್ಲ. ಒಂದ್ಸತಿ ಅಪ್ಲಿಕೇಶನ್ ಆದರೆ ಅದು ಮುಗೀತು. ಓಕೆನಾ. ನೆಕ್ಸ್ಟ್, ಈ ಒಂದು HSTR ರಿಕ್ರೂಟ್ಮೆಂಟಲ್ಲಿ ಆಯ್ಕೆಯಾದಂತಹ ಶಿಕ್ಷಕರಿಗೆ ಇಲ್ಲಿ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂದರೆ, ಪ್ರಾರಂಭದಲ್ಲಿ 54,175ರಿಂದ ಹಿಡಿದು ಬರೋಬ್ಬರಿ 99,400ವರೆಗೆ ಇವರಿಗೆ ಪೇ ಸ್ಕೇಲ್ ಇರುತ್ತೆ. ನೆಕ್ಸ್ಟ್, ವಯೋಮಿತಿ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಕ್ಯಾಟಗರಿ ವೈಸ್ ಇಲ್ಲಿ ತಿಳಿಸಿರುವಂತೆ ಒಂದು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ. ನೆಕ್ಸ್ಟ್, ವರ್ಗ 2A 2B 3A 3B ಈ ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಹಾಗೆ 3ರಲ್ಲಿ ಅಬ್ಸರ್ವ್ ಮಾಡಿ, SC ST ಅದರಲ್ಲಿ ಪ್ರವರ್ಗ 1 ಮತ್ತು ವಿಶೇಷ ವಿಕಲಚೇತನ ಅಭ್ಯರ್ಥಿಗಳಿಗೆ 45 ವರ್ಷಗಳು ಇರಬೇಕಾಗುತ್ತೆ. ಈ ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತಹ ಅಷ್ಟು ವರ್ಗದ ಅಭ್ಯರ್ಥಿಗಳಿಗೆ HSTR ರಿಕ್ರೂಟ್ಮೆಂಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಓಕೆನಾ. ನೆಕ್ಸ್ಟ್, ಇಲ್ಲಿ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಸಹ ಶಿಕ್ಷಕರ ವೃಂದದ ಸಹ ಶಿಕ್ಷಕರು ಇಲ್ಲಿ ಆಯ್ಕೆ ಆಗಬೇಕಿದ್ದಲ್ಲಿ ತಿಳಿಸಿರುವಂತಹ ವಿಷಯಗಳಲ್ಲಿ ವೃಂದದ ಹುದ್ದೆಗಳ ಆಯ್ಕೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಇಲ್ಲಿ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕದ್ದೆಂಬ ಮಾಹಿತಿಯನ್ನು ತಿಳಿಸಿದ್ದಾರೆ. ಓಕೆನಾ. ನೆಕ್ಸ್ಟ್, ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದಷ್ಟೇ ನಾನು ಇಲ್ಲಿ ತಿಳಿಸ್ತಾ ಇರುವಂತದ್ದು ಸ್ನೇಹಿತರೆ. ನೋಡಿ, ಇಲ್ಲಿ HSTR ಇಲ್ಲಿ ಮೆರಿಟ್ ನಿರ್ಧರಿಸುವಂತಹ ವಿಧಾನವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಆಯ್ಕೆ ಒಂದು ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ವೇಟೇಜ್ ಮಾರ್ಕ್ಸ್ ಅನ್ನು ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ CETಯಲ್ಲಿ 85% ಅಂಕಗಳು, ಪದವಿಯಲ್ಲಿ 13% ಅಂಕಗಳು, ಹಾಗೆ B.Ed ಅಲ್ಲಿ 2% ಅಂಕಗಳು, ಒಟ್ಟು 100ಕ್ಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ನೇಹಿತರೆ. ಈ ಒಂದು ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಹಾಗೆ ಸೇಮ್ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1ಅಲ್ಲೂ ಅಷ್ಟೇ 85% CET ಅಂಕಗಳು, ಆದರೆ ಪದವಿಯಲ್ಲಿ 13% ಅಂಕಗಳು, ಹಾಗೆ ನೀವು BPEd ಮಾಡಿದಂತಲ್ಲಿ ಅದರ ಒಂದು ಅಂಕಗಳು 2% ಅಂಕಗಳು, ಹೊತ್ತು 100 ಅಂಕಗಳಿಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ ಸ್ನೇಹಿತರೆ. ಹಾಗೆ ಮೀಸಲಾತಿ ಕೋರುವಂತಹ ಅಭ್ಯರ್ಥಿಗಳು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಪರ್ಫೆಕ್ಟ್ ರಿನಿವಲ್ ಇದೆಯಾ ಅದನ್ನ ನೀಟಾಗಿ ನೋಡಿಕೊಂಡು ಈಗಲೇ ರೆಡಿ ಮಾಡ್ಕೊಳ್ಳಿ. ಓಕೆನಾ. ಹಾಗೆ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್. ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ. ನೋಡಿ, ಇದು ಎಕ್ಸಾಮ್ ಟೈಮ್ ಟೇಬಲ್ ಆಗಿರುತ್ತೆ ಬೆಳಗಾವಿ ವಿಭಾಗದ ಹುದ್ದೆಗಳಿಗೆ. ಇದು ತಿಳಿದಿಲ್ಲ. ಓಕೆನಾ. ನೋಡಿ, ಅಕ್ಟೋಬರ್ 12ರಂದು 10ರಿಂದ ಹಿಡಿದು 12 ಗಂಟೆಗೆ ಪತ್ರಿಕೆ 1 ಇರುತ್ತೆ. ಹಾಗೆ 2:30ರಿಂದ ಹಿಡಿದು 4:30ರವರೆಗೆ ಪತ್ರಿಕೆ 2 ದೈಹಿಕ ಶಿಕ್ಷಣ ಗ್ರೇಡ್ 2 ಇವರಿಗೆ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಿ, 12 ಅಕ್ಟೋಬರ್ 2026ರಂದು ಬೆಳಿಗ್ಗೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀಟಾಗಿ ಅಬ್ಸರ್ವ್ ಮಾಡಿ, ಬೆಳಿಗ್ಗೆ 10ರಿಂದ 12 ಗಂಟೆಗೆ ಪತ್ರಿಕೆ 2 ನೋಡಿ CBZ ಪತ್ರಿಕೆ 2 ಆರ್ಟ್ಸ್ ಇರುತ್ತೆ. ಅದೇ ದಿನ ಅಕ್ಟೋಬರ್ 13ರಂದು ಮಧ್ಯಾಹ್ನ 2:30ರಿಂದ 4:30ರವರೆಗೆ ಪತ್ರಿಕೆ 2 ಕನ್ನಡ, ಪತ್ರಿಕೆ 2 ಇಂಗ್ಲಿಷ್. ಇದು
ಪರೀಕ್ಷಾ ವೇಳಾಪಟ್ಟಿಯ ಒಂದು ಬೆಳಗಾವಿ ವಿಭಾಗದ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷಾ ವೇಳಾಪಟ್ಟಿ ಸ್ನೇಹಿತರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ. ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಪೇಪರ್ 1 ಸಾಮಾನ್ಯ ಪತ್ರಿಕೆಯಲ್ಲಿ ನಿಗದಿಪಡಿಸಿರುವಂತಹ ವಿಷಯವಾರು ಅಂಕಗಳು ಎಷ್ಟು ಅದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳಲ್ಲಿ 20 ಅಂಕಗಳಿಗೆ ಇರುತ್ತೆ. ಸಾಮಾನ್ಯ ಕನ್ನಡದಲ್ಲಿ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷಲ್ಲಿ 10 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ 15 ಅಂಕಗಳು, ಮಾನಸಿಕ ಸಾಮರ್ಥ್ಯ 15 ಅಂಕಗಳು, ಗಣಕಯಂತ್ರ ಸಾಕ್ಷರತೆ 15 ಅಂಕಗಳು, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳು. ಒಟ್ಟು ಪೇಪರ್ 1ರಲ್ಲಿ 100 ಅಂಕಗಳಿಗೆ MCQ ಆಬ್ಜೆಕ್ಟಿವ್ ಟೈಪ್ ಅಲ್ಲೇ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಪೇಪರ್ 1ರಲ್ಲಿ ಕೇಳುವಂತಹ ಒಟ್ಟು ವಿಷಯಗಳಿಗೆ ಮಾರ್ಕ್ಸ್. ಹಾಗೆ ನಿಮ್ಮ ನಿರ್ದಿಷ್ಟ ಪೇಪರ್ 2ಕ್ಕೆ ಸಂಬಂಧಿಸಿದಂತೆ ಅದು ಸೇಮ್ 100 ಮಾರ್ಕ್ಸ್ ಆಗಿರುತ್ತೆ. ಟೋಟಲ್ ಆಗಿ ಪೇಪರ್ 1 ಪೇಪರ್ 2 ಸೇರಿದಂತೆ 200 ಅಂಕಗಳಿಗೆ ಈ ಒಂದು HST ರಿಕ್ರೂಟ್ಮೆಂಟ್ CET ಪರೀಕ್ಷೆಗಳು ನಡೆಯುತ್ತೆ ಸ್ನೇಹಿತರೆ. ಟೋಟಲ್ ಆಗಿ 200 ಅಂಕಗಳಿಗೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ. ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಲೆಂತಿ ಆಗಿರುವಂತಹ PDF ಬರೋಬ್ಬರಿ 54 ಪುಟಗಳಿಗೆ ಮೀರಿದಂತೆ ಈ ಒಂದು PDF ಕಾಪಿ ಇದೆ. ಸೊ ನಾನು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರುವಂತದಷ್ಟೇ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಒರಿಜಿನಲ್ ಇರಬೇಕು. ಜೊತೆಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಸರ್ವೇಷನ್ ಕೇಳುವಂಥ ಅಭ್ಯರ್ಥಿಗಳು ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಅದರಲ್ಲೂ SC ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಒಳ ಮೀಸಲಾತಿ ರಿಲೇಟೆಡ್ ಆಗಿ ಇರುವಂಥ ಅರ್ಜಿ ಅಪ್ರೂವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ HST ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಗಳು ಬೆಳಗಾವಿ ಡಿವಿಷನ್ ಅಲ್ಲಿ ಬರ್ತಕ್ಕಂತಹ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿರುವಂತದ್ದು ಸ್ನೇಹಿತರೆ. ಈ ಒಂದು HST ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ ಹುದ್ದೆಗಳು, ಟೋಟಲ್ ಪೋಸ್ಟ್, ಅಪ್ಲಿಕೇಶನ್ ಡೇಟ್ ಅಂಡ್ ಸೆಲೆಕ್ಷನ್ ಪ್ರೋಸೆಸ್, ಕ್ವಾಲಿಫಿಕೇಶನ್, ಎಕ್ಸಾಮ್ ಟೈಮ್ ಟೇಬಲ್, ಎಕ್ಸಾಮ್ ಪ್ಯಾಟರ್ನ್, ಪೇಪರ್ 1 ಪೇಪರ್ 2ಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ. ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು, ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಮೆನ್ ಅಕಾಡೆಮಿ 2062 ವಾಹಿನಿಯನ್ನು ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್.